ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಾವು ಬಿಜಾಪುರದಿಂದ ಹಿತ್ನಳ್ಳಿ ಹೋಗೋ ಒಳಗೆ ಏನು ಟೋಲ್ ಹಾಕೈತಿ ಅಲ್ಲಿ ಬಂದಿದ್ದೀವಿ. ವಿಷಯ ಏನಂದ್ರ ಈಗ MLC ಆಗ್ಯಾರ ಅವರು ಬರುವಾಗ ಇಂಟರ್ನೆನ್ಸ್ ಟೋಲ್ ಹಾಕ ಹತ್ತೈತಿ. ಆ ಟೋಲ್ ಹಾಕಿ ಒಳಗೆ ಅವ್ರಿಗೆ ಆ ಗಾಡಿ ಟೋಲ್ ಸಂದರ್ಭದಲ್ಲಿ 1.5 ತಾಸು ಅವ್ರ ಬಳಿ ನಿಂದ್ರಿಸಿ ಅವ್ರ ಜೊತೆ ವಾದ ವಿವಾದ ಮಾಡಿದ್ರು. ಇದು ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರೀತಿ ಇವರು ಟೋಲ್ ಹಾಕದವರು ಗುಂಡಾವರ್ತನೆ ಮಾಡೋದು, ಮತ್ತೆ ಇವರು ದಾದಾಗಿರಿ ಮಾಡಿ ಇವ್ರಿಗೆ ಗಾಡಿ ನಿಂದ್ರಿಸೋದು, ಮತ್ತೆ ಪಾಸ್ ಕಸ್ಕೊಳ್ಳೋದು, ಮತ್ತೆ ಆ ಮೊಬೈಲ್ ಇವರು ಏನು ಮಾಡತ್ತಾರ ಅಂತೇಳಿ ಅವ್ರ ಮೊಬೈಲ್ ಒಬ್ಬ ಅವ್ರ ಪಿ ಅವ್ರು ಶೂಟ್ ಮಾಡೋ ಸಂದರ್ಭದಲ್ಲಿ ಇವರು ಮೊಬೈಲು ಕಸ್ಕೊತಾರ ಒಂದು ಲೇಡಿ. ಈ ರೀತಿ ಟೋಲ್ ಹಾಕಿದ ಒಳಗೇನ ಇವರು ಕಲೆಕ್ಟರ್ ಅದಾರ, ಇವ್ರೇನ ಟೋಲ್ ಕಲೆಕ್ಟ್ ಮಾಡ್ತಾರ. ಈ ರೀತಿ ಗುಂಡಾವರ್ತನೆ ಮಾಡುದು ಎಲ್ಲಿ ತನ ಸರಿ? ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಈ ರೀತಿ ಇವರು ಅವಮಾನ ಮಾಡೋ ಕೆಲಸನ ಮಾಡ್ತಾರಂದ್ರ ಸಾಮಾನ್ಯ ಜನರಿಗೆ ಇವರು ಯಾವ ರೀತಿ ಗುಂಡಾಗಿರಿ ಮಾಡಬಹುದು? ಈ ಟೋಲ್ ನಾಕ ಆಕ್ಚುಲಿ ನೋಡ್ಬೇಕಾದ್ರ ವಾರ್ತಿಕರಿನ ಟೋಲ್ ನಾಕ ಮತ್ತೆ ಇದು ಟೋಲ್ ನಾಕ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲ. ಇದು NH ಇದು ಏನ್ ರೂಲ್ಸ್ ಅದ? ಇವ್ರದು ಏನ್ ಇಲ್ಲ ಲೋಕಲ್ ಇದ್ದವ್ರಿಗೆ ಬಿಡಂಗಿಲ್ಲ. ಇವರು ಈ ರೀತಿ ಟೋಲ್ ಕಟ್ಟೆ ಹೋಗ್ಬೇಕು ಅಂತೇಳಿ ಗುಂಡಾವರ್ತನೆ ಮಾಡ್ತಾರ. ಇದು ಎಲ್ಲಿ ತನ ಸರಿ? ಒಬ್ಬ MLC ಆಗಿ ಅವರು ಬೆಂಗಳೂರದಿಂದ ಒಬ್ಬ ಕಾರ್ಯಕ್ರಮಕ್ಕೆ ಬಂದಾರ. ಒಬ್ಬ ಅಹರಾತ್ರಿ ಸತ್ಯಾಗ್ರಹ ಕೂತಾರ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೇಳಿ. ಆ ಸಂದರ್ಭದಲ್ಲಿ ಇವರು ವಿಸಿಟ್ ಮಾಡಕ್ಕೆ ಬೆಂಬಲ ಕೊಡಕ್ ಬಂದಾರ. ಅವರು ವಿಧಾನ ಪರಿಷತ್ ಸದಸ್ಯರಿಗೆ ಈ ರೀತಿ ಇವರು ಟೋಲ್ ಹಾಕಿದವರು ಅವಮಾನ ಮಾಡ್ತಾರಂದ್ರ ಈ ಬಿಜಾಪುರ ನಗರದಲ್ಲಿ ಬಡ್ರು ಜನರು ಇರ್ತಾರ, ಈ ಅಮಾಯಕ ಮಂದಿಗೆ ಈ ರೀತಿ ಎಷ್ಟು ಗುಂಡಾಗಿರಿ ಮಾಡ್ತಿರ್ಬಹುದು? ಪ್ರತಿಯೊಂದು ಮಾತಿಗೆ ಹೋರಾಟ ಮಾಡೋರು BJP ಕಾರ್ಯಕರ್ತರು ಎಲ್ಲದಾರ. ಈಗ ಈ ರೀತಿ ಏನದಲ್ಲ, ಈಗ ಎಲ್ಲಾರು BJP ಮುಖಂಡರು ಬಂದಿದ್ರು, ಅವ್ರಿಗೆ ಭೇಟ ಆದ್ರು, ಅವ್ರ ಜೊತೆಗೆ ಮಾತುಕತೆ ಆಗ್ಯದ. ನಾಳೆ ಅವರು ಹತೋಡಿ IR ಆಫೀಸರ್ ಅದ್ರ ಕರೆಸ್ರಿ ಅಂತೇಳಿ ಅವರು BJP ಮುಖಂಡರು ಎಲ್ಲಾರು ಕೂಡಿ ಅವ್ರಿಗೆ ವಾರ್ನ್ ಮಾಡಿ ಹೋಗ್ಯಾರ. ನಾಳೆ ನೋಡೋಣ ಇವ್ರ ಬಗ್ಗೆ ಏನು ಕಾನೂನಿ ಕ್ರಮ ಆಗ್ತದ. ಈ ರೀತಿ ಏನದಲ್ಲ ಗುಂಡಾವರ್ತನೆ ಇದು ಯಾವಾಗ ನಿಲ್ತೈತಿ, ಇದು ಕಾನೂನು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।